ಏನಿವತ್ತು ಈ ಸರ್ಕಾರ ಇದೆ, ಈ ಸರ್ಕಾರ ಇರ್ತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರನ್ನ ಸಾವಿನ ಕೂಪಕ್ಕೆ ತಳ್ತಕ್ಕಂಥ ಈ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನಿಲ್ಲಿ ಹೊಸ ಕಟ್ಟಡ ಕಟ್ತಾ ಇದಾರಲ್ಲ, ಆ ಕಟ್ಟಡ ಕಟ್ತಾ ಇರ್ತಕ್ಕಂಥ ಆ ಡಬ್ರಿಸ್ ಮಣ್ಣಿದೆಯಲ್ಲ, ಆ ಮಣ್ಣನ್ನೆಲ್ಲ ತಗೊಂಬಂದು ಕಾಂಪೌಂಡ್ಗೆ ಹಾಕಿದ್ದಾರೆ. ಆ ಕಾಂಪೌಂಡು ಅದನ್ನ ವೆಯ್ಟ್ ಏನು ಅದು ಹೆಚ್ಚಾದವಾಗ ಅದು ಕಾಂಪೌಂಡು ಕುಸಿದಿದೆ. ಒಂದು ಮೊದಲನೇದಾಗಿ ಇವತ್ತು ಏನು ಆ ಸಾವಿಗೆ ಪಾಪ ಏನು ಇವತ್ತೇನು ಅವರು 7 ಜನ ತೀರ್ಕೊಂಡಿದ್ದಾರೆ. ಮೊದಲನೇದಾಗಿ ಮತ್ತೆ ಅವ್ರಿಗೆ ನಾವು ನೋಡಿದ್ರೆ ಪಾಪ ಅವ್ರ ಗೋಳಾಟ ನೋಡಿದ್ರೆ ನಿಜಕ್ಕೂ ಸಹ ಭಾಳ ಬೇಜಾರಾಯಿತು. ವಿಧಾನಸೌಧದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಈ ಒಂದು ಬೋರಿಂಗ್ ಆಸ್ಪತ್ರೆ ಇವತ್ತು ಅಧಿಕಾರಿಗಳು ದಿನ ಇದೇ ರೂಟಲ್ಲಿ ಓಡಾಡ್ತಾರೆ. ಆದರೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದೋ ಒಂದು ಟನಲ್ ರಸ್ತೆ ಮಾಡ್ತೀನಿ ಅಂತಾರೆ, ಯಾವುದೋ ಒಂದು ಭಾಳ ದೊಡ್ಡದೊಂದು ಟವರ್ ಮಾಡ್ತೀನಿ ಅಂತಾರೆ. ಆದರೆ ಇವತ್ತು ಕಟ್ಟಡಗಳಿಗೆ ಇವತ್ತು ಏನು ಗೂಗಲ್ ಸರ್ವೆ ಮಾಡಿ, ಇವತ್ತು ಡ್ರೋನ್ ಸರ್ವೆ ಮಾಡಿ ಟ್ಯಾಕ್ಸನ್ನು ಫಿಕ್ಸ್ ಮಾಡ್ತೀನಿ ಮನೆಗಳಿಗೆ ಅಂತ ಹೇಳ್ತಾರೆ. ಇಂಥ ಒಂದು ಕಟ್ಟಡ ಇವತ್ತು ಈ ಒಂದು ಅದು ಭಾಳ ದಿನ ಆಗಿದೆ. ಅದನ್ನು ಸರಿಪಡಿಸ್ತಕ್ಕಂಥದ್ದು ಕೆಲಸ ಯಾರ್ದು? BBMP ಅವ್ರ ಕೆಲಸ. ಅದನ್ನು ಹಿಡಿತವಾಗಿ ಹಿಡ್ಕೊಂಡು ಮಾಡ್ಬೇಕಾದ್ರೆ ಯಾರು? ಈ ರಾಜ್ಯ ಸರ್ಕಾರದ ಮಾನ್ಯ ಬೆಂಗಳೂರು ನಗರದ ಉಪಮುಖ್ಯಮಂತ್ರಿಗಳು. ಆದರೆ ಇವತ್ತು ಕುರ್ಚಿ ಕಿತ್ತಾಟದಲ್ಲಿ ಇವತ್ತು ಇವರೇನು ಆ ರಾಜ್ಯದ ಒಂದು ಅಧಿಕಾರಿಗಳ ಬಗ್ಗೆ ಏನು ಇಡ್ತಾ ಇರಬೇಕು, ಇವತ್ತು ಆ ಇಡ್ತಾ ಇಲ್ಲ. ಹಾಗಾಗಿ ಇವತ್ತು ಇಂಥ ಒಂದು ದುರ್ಘಟನೆ ನಡೆದಿದೆ. ನಿಜಕ್ಕೂ ಸಹ ನಾನು ಹೇಳ್ತೀನಿ, ಏನು ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಒಂದು 5 ಲಕ್ಷ ರೂಪಾಯಿನ ಪರಿಹಾರ ಕೊಟ್ಟಿದ್ದಾರೆ. ನಾನು ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾವುದೋ ಒಂದು ಬಳ್ಳಾರಿಯಲ್ಲಿ ಒಂದು ಸಾವಾದರೆ ಮತ್ತು ಕೇರಳದಲ್ಲಿ ನೆರೆ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸಾವಾದಂಥ ಸಂದರ್ಭದಲ್ಲಿ ನೀವು 25 ಲಕ್ಷ ಪರಿಹಾರ ಕೊಡ್ತೀರಿ. ಇವತ್ತು ಇಲ್ಲಿ ಎಲ್ಲ ಬಡವ್ರ ಮಕ್ಕಳು, ಅವರೇನೆಲ್ಲ ಅಗರ್ಭ ಶ್ರೀಮಂತರಲ್ಲ, ಅವರು ಬದುಕನ್ನು ಕಟ್ಕೊಳ್ಲಿಕ್ಕೆ ಬಂದಿರತಕ್ಕಂಥ ಬಡವರು ಇವತ್ತೇನು ಸಾವಿಗೀಡಾಗಿದ್ದಾರೆ. ತಾವು ಕಾಟಾಚಾರಕ್ಕೆ 5 ಲಕ್ಷ ರೂಪಾಯಿ ಏನು ತಾವು ಕೊಟ್ಟಿದ್ದೀರಿ. ನಿಜಕ್ಕೂ ಸಹ ನಾನು ಆಗ್ರಹ ಮಾಡ್ತೇನೆ, ಕೂಡಲೇ ಅವರಿಗೆ ಕನಿಷ್ಠ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಆ ಕುಟುಂಬದವ್ರಿಗೆ ಒಂದು ಸರ್ಕಾರದಿಂದ ಕೆಲಸವನ್ನು ಸಹ ಕೊಡಬೇಕಾಗ್ತದೆ. ಇಲ್ಲ ಅಂತಂದರೆ ನಾವು ನಮ್ಮ ಪಕ್ಷದ ವತಿಯಿಂದ ಬೆಂಗಳೂರು ನಗರದಲ್ಲಿ ಇಂಥ ಒಂದು ಏನು ದುರ್ಘಟನೆಗಳು ಪದೇ ಪದೇ ನಡೀತದೆ. ಈಗ ಹಿಂದೆ ರಾಜ್ಯ ಸರ್ಕಾರದ ಇವರ ಪಾಪ್ಯುಲಾರಿಟಿಗೋಸ್ಕರ ಏನು ಅವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆವತ್ತಿನ ದಿವಸ ಏನು 11 ಜನ ತೀರ್ಕೊಂಡ್ರು. ಇವತ್ತೇನು 1 ವರ್ಷ ಆಗಿದೆ, ಇವತ್ತು 7 ಜನ ತೀರ್ಕೊಂಡಿದ್ದಾರೆ. ಇನ್ನು 2 ಸಾವು ಬದುಕಿನ ಮಧ್ಯೆ ಏನು ಹೋರಾಟ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಹ ಈ ಒಂದು ಕಾಂಗ್ರೆಸ್ ಸರ್ಕಾರ ಜನರ ಒಂದು ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರ. ಕೂಡಲೇ ಇವರು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ.